ಧರ್ಮ ಸೂಕ್ಷ್ಮ ಎರಡನೆಯ ಭಾಗ. ಮಹಾಭಾರತದಲ್ಲಿ ಪಾಂಡವರೆಲ್ಲರ ಜನನವೂ ಆಯಿತು. ಕೌರವರಲ್ಲಿ ಮೊದಲಿಗೆ ದುರ್ಯೋಧನನ ಜನನವಾಯಿತು. ದುರ್ಯೋಧನನು ಜನಿಸಿದಾಗ ಕತ್ತೆಗಳು ಕಿರುಚಿದವು, ಗೂಬೆಗಳು ಕೆಟ್ಟ ಸ್ವರದಿಂದ ಕೂಗಿದವು. ಹೀಗೆ ಪ್ರಕೃತಿಯು ನಮಗೆ ತಿಳಿಸುತ್ತದೆ, ಶುಭಶಕುನವೋ ಅಲ್ಲವೋ ಅಂತ. ಇದನ್ನು ನೋಡಿ ಹಿರಿಯರು, ಜ್ಞಾನಿಗಳು ಎಲ್ಲರೂ ದುರ್ಯೋಧನನನ್ನು ತ್ಯಜಿಸಬೇಕು ಅಂತ ಹೇಳ್ತಾರೆ. ಆದರೆ ಧೃತರಾಷ್ಟ್ರನಿಗೆ ಮಗನ ಮೇಲೆ ಹೆಚ್ಚಿನ ವ್ಯಾಮೋಹವಿತ್ತು. ಆದ್ದರಿಂದ ನಿವಾರಣೆಗೆ ಶಾಂತಿಯನ್ನು ಮಾಡೋಣ ಅಂತ ಹೇಳ್ತಾನೆ. ಪಾಂಡವರನ್ನು ಲಕ್ಷಾಗ್ರಹದಲ್ಲಿರುವಾಗಲೇ ಕೊಲ್ಲಬೇಕು ಅಂತ ಹೇಳಿ ವ್ಯೂಹವನ್ನು ರಚಿಸ್ತಾನೆ ದುರ್ಯೋಧನ. ಆಗಲೂ ವಿದುರನು ಧೃತರಾಷ್ಟ್ರನಿಗೆ ದುರ್ಯೋಧನನನ್ನು ತ್ಯಜಿಸಬೇಕು, ಇಲ್ಲವಾದರೆ ಇಡೀ ಕುಟುಂಬವೇ ನಾಶವಾಗುವುದು ಅಂತ ಹೇಳಿ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾನೆ. ಮನೆಯಲ್ಲಿ ಒಬ್ಬರು ಕೆಟ್ಟವರಾದರೆ ಅವನನ್ನು ದೂರವಿಡಬೇಕು ಅಂತ ಶಾಸ್ತ್ರವೇ ಹೇಳುತ್ತದೆ. ಒಂದು ಕುಟುಂಬವು ಕೆಟ್ಟದಾದರೆ ಒಂದು ಗ್ರಾಮದ ಒಳಿತಿಗಾಗಿ ಆ ಕುಟುಂಬವನ್ನು ತ್ಯಜಿಸಬೇಕು, ಒಂದು ನಗರದ ಒಳಿತಿಗಾಗಿ ಗ್ರಾಮವನ್ನೇ ತ್ಯಜಿಸಬೇಕು. ಹೀಗೆ ಹೇಳುತ್ತಾ, ಈಗ ನೀನು ನಿನ್ನ ಮಗನನ್ನು ಸುಮ್ಮನೆ ಬಿಟ್ಟರೆ ಮುಂದೆ ಭಯಂಕರವಾದ ಯುದ್ಧ ನಡೆಯುತ್ತದೆ. ಈ ರೀತಿಯಾಗಿ ಹೇಳಿದಾಗಲೂ ಧೃತರಾಷ್ಟ್ರನು ಕೇಳಲಿಲ್ಲ. ಆಗ ವಿದುರನು ಪಾಂಡವರ ಬಳಿಗೆ ಹೋಗುವೆನು ಅಂತ ಹೇಳ್ತಾನೆ.